ಚಿತ್ರರಂಗಕ್ಕೆ ಒಳಿತಾಗ್ಲಿ ಅಂತ ಕಲಾವಿದರ ಸಂಘದಲ್ಲಿ ಹೋಮ ಹವನ ಮಾಡಿಸಲಾಗ್ತಾ ಇದೆ. ಈ ಮಧ್ಯೆ ಹೋಮದ ವೇಳೆ ಮಹಿಳೆಯೊಬ್ಬರ ಮೈ ಮೇಲೆ ದೇವರು ಬಂದಿದೆಯಂತೆ. ಕಲಾವಿದರ ಸಂಘದಲ್ಲಿ ಹೋಮ ನಡೀತಾ ಇದೆ. ಕನ್ನಡ ಚಿತ್ರರಂಗದ ಸಂಕಷ್ಟ ದೂರ ಆಗಲಿ, ಒಳಿತಾಗ್ಲಿ ಅನ್ನೋದು ಹೋಮದ ಉದ್ದೇಶ. ಇದೇ ವೇಳೆ ನಾಗದರ್ಶಕರಿಂದಲೂ ಪ್ರಶ್ನೆ ಕೇಳಲಾಗಿದೆ. ನಾಗದರ್ಶನದ ವೇಳೆ ದೊಡ್ಡಣ್ಣ ಮತ್ತು ರಾಕ್ಲೈನ್ನ ಜಗ್ಗೇಶ್ ಇವರೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ನಿಮ್ಮಲ್ಲಿ ಒಗ್ಗಟ್ಟಿದೆಯಾ? ನೀವು ಎಷ್ಟೇ ಮಾಡಿದರೂ ಒಗ್ಗಟ್ಟಾಗಿಲ್ಲ. ನನ್ನನ್ನು ಭಯಪಟ್ಟು ಪೂಜಿಸಬೇಡಿ, ಪ್ರೀತಿಯಿಂದ ಗೆಲ್ಲಿ ಅಂತ ನಾಗಪಾತ್ರಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಇನ್ನು ನಾಗದರ್ಶನವನ್ನ ಕೂಡ ಮಾಡಲಾಗಿದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಾಗಪಾತ್ರಿ ಈ ವೇಳೆ ಒಂದಿಷ್ಟು ಸೂಚನೆಯನ್ನ ಕೂಡ ಕಲಾವಿದರಿಗೆ ಕೊಟ್ಟಿದ್ದಾರೆ. ಈ ಜಾಗದ ಪಾವಿತ್ರ್ಯತೆ ಅಂದರೆ ಕಲಾವಿದರ ಸಂಘದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿ, ಹಾಳು ಮಾಡುವಂಥ ಕೆಲಸ ಮಾಡಬೇಡಿ. ಈ ಜಾಗದಲ್ಲಿ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ನಾಗಪಾತ್ರಿ ಪ್ರಶ್ನೆ ಕೇಳಿದ್ದಾರೆ. ಇದು ಶಾರದೆಯ ಸ್ಥಳ, ಆಡಂಬರದ ಅಗತ್ಯ ನನಗಿಲ್ಲ. ಈ ಸ್ಥಳದಲ್ಲಿ ಧರ್ಮದ ಕಾರ್ಯಗಳು ನಡೀತಾ ಇತ್ತು, ಈಗ ಇಲ್ಲಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಾ, ಇದು ಸರಿಯಲ್ಲ, ಇದೆಲ್ಲವನ್ನ ಕೂಡ ಸರಿ ಮಾಡ್ಕೊಳ್ಳಿ ಅಂತ ನಾಗಪಾತ್ರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಕೆಲಸಗಳಾಗಬೇಕು, ಇಲ್ಲಿ ಹಿಂದೆ ನಡೆದಂತೆ ಎಲ್ಲ ಹಿರಿಯರು ಇಲ್ಲಿ ಸೇರುವಂತಾಗಬೇಕು, ಎಲ್ಲರೂ ಒಗ್ಗಟ್ಟಾಗಿ ಮೊದಲು ಅಂತ ಸೂಚನೆಯನ್ನು ಕೊಟ್ಟಿರೋದು ನಾಗಪಾತ್ರಿ. ದೊಡ್ಡಣ್ಣ, ಜಗ್ಗೇಶ್, ರಾಕ್ಲೈನ್ ಇವರ ಮುಂದೆ ನಾಗಪಾತ್ರಿ ಮಾಡಿರುವಂಥ ತಪ್ಪುಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಇನ್ನು ದಿನ ಇಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡಿ ಅಪಕೀರ್ತಿ ದೂರ ಆಗುತ್ತೆ. ಆ ರೀತಿ ಮಾಡಿದರೆ ವಿನಾಕಾರಣ ನನ್ನ ಕೋಪಕ್ಕೆ ತುತ್ತಾಗಬೇಡಿ ಅಂತ ಸೂಚನೆಯನ್ನು ಕೊಟ್ಟಿರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.